ಪೊಲೀಸ್ ಫೈಲ್. ಹೆಣ್ಣೆತ್ತವರು ಏನೆಲ್ಲ ತನ್ನ ಮಗಳ ಬಗ್ಗೆ ಕನಸನ್ನ ಕಂಡಿರ್ತಾರಲ್ವೇ. ನೋಡಿ, ಈ ಸ್ಕ್ರೀನ್ ನಲ್ಲಿ ನೀವೇನ್ ನೋಡ್ತಾ ಇದ್ರಲ್ಲ, ಶ್ವೇತಾ ಎಂಬಂತಹ ಯುವತಿ, ಕೇವಲ 25 ವರ್ಷದ ಯುವತಿ, ಇನ್ನೂ ಬಾಳಿ ಬದುಕಬೇಕಾದಂತ ಈ ಯುವತಿ ಇದೀಗ ತನ್ನ ಬದುಕನ್ನೇ ಮುಗಿಸ್ಕೊಂಡು ಏನು ಭಾರತ ಲೋಕದತ್ತ ಪ್ರಯಾಣ ಬಳಸಿರುವಂತದ್ದು ನಿಜಕ್ಕೂ ಕೂಡ ಆಘಾತಕಾರಿ ಸಂಗತಿ ಅಂತ ಹೇಳ್ಬೋದು. ಈ ಪ್ರಕರಣ ಏನಾಗುತ್ತೆ ಅನ್ನೋದ್ರ ಕುರಿತಾದಂತ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಹೋಗ್ತೀವಿ. ನೋಡಿ ಎಷ್ಟು ಮುದ್ದಾಗಿರುವಂತ ಈ ಯುವತಿ, ಪೋಷಕರು ಎಷ್ಟೆಲ್ಲ ಕನ್ಸ್ಕೊಂಡಿರ್ತಾರೆ ತನ್ನ ಮಗಳ ಬಗ್ಗೆ. ಇಂತಹ ಸಂದರ್ಭದಲ್ಲಿ 25 ವರ್ಷದ ಏನು ಈ ಯುವತಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು, ಶ್ವೇತಾ ಎಂಬಾಕೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈ ಘಟನೆ ಎಲ್ಲಾಗಿದೆ ಅಂದ್ರೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಂಕದಘಟ್ಟನಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆಯನ್ನ ಕೈಗೊಂಡಿದ್ದಾರೆ. ಇನ್ನು ಯಾಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಯುವತಿ ಏನಂತಹ ದುರ್ಘಟನೆ ಅಂತ ಅಥವಾ ಏನಂತಹ ಆಘಾತ ಆಗಿತ್ತು, ನೇಣು ಬಿಗಿದುಕೊಂಡು ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪುವಂತಹ ಆಘಾತಕಾರಿ ಘಟನೆ ಏನಾಗಿತ್ತು ಅನ್ನೋದನ್ನ ನೋಡಿದ್ರೆ ಅಲ್ಲೊಂದು ಡೆತ್ ನೋಟ್ ಕೂಡ ಇಲ್ಲಿ ಪತ್ತೆ ಆಗಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಡೆತ್ ನೋಟ್. ಇನ್ನು ಶ್ವೇತಾ ಎಂಬಾಕೆ ಈಗಷ್ಟೇ 4 ತಿಂಗಳ ಹಿಂದೆ ಅಷ್ಟೇ ಪೊಲೀಸರ ಮಾಹಿತಿಗಳ ಪ್ರಕಾರ ಕೇವಲ 4 ತಿಂಗಳ ಹಿಂದೆ ಅಷ್ಟೇ ಲವ್ ಮ್ಯಾರೇಜ್ ಆಗಿದ್ರು ಎನ್ನುವಂತಹ ಮಾಹಿತಿ. ಅಂದ್ರೆ ಪ್ರೀತಿಸಿ, ಇಬ್ರು ಕೂಡ ಪ್ರೀತಿಸಿ ಒಪ್ಪಿಗೆ ಮೇರೆಗೆ ಮದುವೆ ಆಗಿದ್ರು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತದೆ. ನೋಡಿ, ಲವ್ ಮ್ಯಾರೇಜ್ ಆಗಿದ್ರು ಕೂಡ ಇಬ್ಬರು ಒಬ್ರಿಗೊಬ್ರು ಮನಸಾರಿ ಒಪ್ಪಿ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು ಕೂಡ ನೋಡಿ, ಇಲ್ಲಿ ಆತ್ಮಹತ್ಯೆಗೆ ಶರಣಾಗೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಇವತ್ತಿನ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು. ಪ್ರೀತಿ ಪ್ರೇಮದ ಹೆಸರಲ್ಲಿ ಏನು ಯುವ ಸಮಾಜ ತೇಲ್ತಾ ಇದಾರಲ್ಲ ಆ ಒಂದು ನಶೆಯಲ್ಲಿ, ನಿಜಕ್ಕೂ ಕೂಡ ಇದೊಂದು ಎಚ್ಚರಿಕೆಯ ಈ ಒಂದು ಪ್ರಕರಣ. ಶ್ವೇತಾ ಆತ್ಮಹತ್ಯೆಗೆ ಶರಣಾಗಿರುವಂತ ಈ ಒಂದು ಪ್ರಕರಣ ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು. ಯಾವ ಹುತ್ತದಲ್ಲಿ, ದೊಡ್ಡವರು ಹೇಳ್ತಾರಲ್ಲ, ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ ಹೇಳಿ. ಸೊ ಈಕೆ ಗಂಡ ಕರೆಕ್ಟ್ ಆಗಿ ಇದ್ದಿದ್ರೆ ಈಕೆ ಯಾಕೆ ಸಾವಿಗೆ ಶರಣಾಗಬೇಕಾಗಿತ್ತು, ಆತ್ಮಹತ್ಯೆಗೆ ಶರಣಾಗಬೇಕಾಗಿತ್ತು? ಕೇವಲ 25 ವರ್ಷ ಕಂಡ್ರಿ, ಇನ್ನೂ ಬಾಳಿ ಬದುಕಬೇಕಾದಂತ ಚಂದದ ಹುಡುಗಿ ನಿಜಕ್ಕೂ ತನ್ನ ಬದುಕನ್ನೇ ಮುಗಿಸ್ಕೊಂಡು ಹೊರಟಿರುವಂತದ್ದು ಆ ಎತ್ತ ಕರುಳಿಗೆ ಅಥವಾ ಆ ಪೋಷಕರಿಗೆ ಎಷ್ಟು ನುಂಗಲಾರದಂತ ಒಂದು ತುತ್ತು, ಒಂದು ರೀತಿ ಆಘಾತಕಾರಿ ಸಂಗತಿ ಅಂತ ಹೇಳ್ಬೋದು. ಅವರು ಪೋಷಕರು ಇದನ್ನ ಸಹಿಸ್ಕೊಳ್ಳೋದಕ್ಕೂ ಕೂಡ ಆ ದೇವರೇ ಶಕ್ತಿ ಕೊಡ್ಬೇಕಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಲಿಕ್ಕಿಲ್ಲ. ಇನ್ನು ಶ್ವೇತಾ ಖಾಸಗಿ ಒಂದು ಶಾಲೆನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಘಟನೆ ಆಗ್ತಾ ಇದ್ದಂಗೆ ಘಟನೆ ಹೆಂಗಾಯ್ತು ಅನ್ನೋದನ್ನು ನೋಡೋದಾದ್ರೆ, ರಾತ್ರಿ ಸುಮಾರು 11 ಗಂಟೆಗೆ ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ. ಅದಾದ ನಂತರ ಆಕೆ ಅಲ್ಲಿ ಏನೆಲ್ಲ ಮನಸ್ತಾಪ ಆಯ್ತು ಅಥವಾ ಯಾವ ವಿಚಾರಕ್ಕೆ ಗಲಾಟೆ ಆಯ್ತು ಅನ್ನೋದನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಇದು ವರದಕ್ಷಿಣೆ ಪ್ರಕರಣ ಅಂತ ಇದೀಗ ಪೊಲೀಸರ ಬಲ್ಲ ಮೂಲಗಳಿಂದ ಬರ್ತಾ ಇರುವಂತದ್ದು. ಇನ್ನು 11 ಗಂಟೆ ರಾತ್ರಿ ಜಗಳ ಆದ ನಂತರ ಆಕೆ ತನ್ನ ರೂಮಿಗೆ ಹೋಗಿ ಲಾಕ್ ಮಾಡಿಕೊಂಡು ಆ ನೇಣು ಅಲ್ಲಿ ಇದ್ದಂತ ಫ್ಯಾನಿಗೆ ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅದಕ್ಕೂ ಮುಂಚೆ ಯುವತಿಯನ್ನು ಒಂದು ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟಿರುವಂಥದ್ದು. ಡೆತ್ ನೋಟ್ ನಲ್ಲಿ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ಓದುತ್ತಾ ಬಹಳ ಕ್ಲಿಯರ್ ಆಗಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ನನ್ನ ಸಾವಿಗೆ ನನ್ನ ಗಂಡ, ಅವರ ಅಕ್ಕನೇ ಕಾರಣ. ಅವರಿಂದ ನನಗೆ ಹಿಂಸೆ ಆಗುತ್ತಿದೆ. ಇನ್ನು ಮುಂದೆ ನನಗೆ ಬದುಕೋ ಆಸೆನೇ ಇಲ್ಲ ಅನ್ನೋ ರೀತಿ ಮಾಡಿದ್ದಾರೆ. ನಾನು ಸತ್ತರೆ ಅವರನ್ನ ಮಾತ್ರ ಸುಮ್ಮನೆ ಬಿಡಬೇಡ ಅಮ್ಮ. ನನ್ನಿಂದ ತಪ್ಪಾಯಿತು, ಕ್ಷಮಿಸಿ ಬಿಡು. ಇಂತಿ ನಿನ್ನ ಪ್ರೀತಿಯ ಮಗಳು ಶ್ವೇತಾ. ಈ ರೀತಿಯ ಮನ ಕಲಕುವಂತಹ ಸಾಲುಗಳನ್ನು ಬರೆದು ಶ್ವೇತಾ ಎಂಬ 25 ವರ್ಷದ ಯುವತಿ ಇನ್ನು ಬಾಳಿ ಬದುಕಬೇಕಾದಂತ ಚಂದದ ಯುವತಿ ಕಂಡ್ರಿ, ಪಾಪ ನೇಣಿಗೆ ಶರಣಾಗಿರುವಂಥದ್ದು. ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳಕ್ಕೆ ಬಂದು ಗಂಡನನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಏನು ಆ ಡೆತ್ ನೋಟ್ ಇತ್ತಲ್ಲ, ಆ ಡೆತ್ ನೋಟ್ ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಇವರ ಏನು ಪೋಷಕರು, ಶ್ವೇತಾಳ ಪೋಷಕರು ಶಿವಮೊಗ್ಗದ ಮೂಲದವರು ಅಂತ ಹೇಳಿ ಪೊಲೀಸರ ಮೂಲದಿಂದ ಬರ್ತಾ ಇರುವಂಥದ್ದು. ಅವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದ ನಂತರ ಒಂದಷ್ಟು ಏನು ಪ್ರೊಸೀಜರ್ ಅನ್ನ ಕೈಗೊಳ್ತಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ. ಅದಾದ ನಂತರ ಏನು ಶವವನ್ನ ಪೋಷಕರಿಗೆ ಹಸ್ತಾಂತರ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ. ಈಗಾಗಲೇ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಜರುಗಿಸೋದಕ್ಕಂದ್ರೆ ಏನು ಒಂದಷ್ಟು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಆತ್ಮಹತ್ಯೆಗೆ ಮೂಲ ಕಾರಣ ಏನು, ಈ ಪತ್ರದಲ್ಲಿ ಬರೆದೇ ಇರೋ ಹಾಗೆ ಆತನ ಏನು ಆಕೆಯ ಗಂಡ ಮತ್ತು ಆ ಗಂಡನ ಅಕ್ಕನೇ ಕಾರಣನ ಅಥವಾ ವರದಕ್ಷಿಣೆ ಕಿರುಕುಳನ ಅಥವಾ ಇವರೇ ಏನಾದರೂ ನೇಣಿಗೆ ಹಾಕಿ ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ನಡೆದಿದೆಯಾ, ಎಲ್ಲ ನಿಟ್ಟಿನಲ್ಲೂ ಕೂಡ ಪೊಲೀಸರು ಬಹಳ ಕಟ್ಟುನಿಟ್ಟಾದಂತ ಒಂದು ತನಿಖೆಯನ್ನು ಕೂಡ ಕೈಗೊಳ್ತಾರೆ. ಆಗಷ್ಟೇ ಸತ್ಯ ಹೊರಬರುತ್ತೆ. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ. ಪೊಲೀಸ್ ಫೈಲ್.